ಸರ್ಕಾರಕ್ಕೆ ಸ್ವಾಯತ್ತ ಬಾಡಿ ಮಾಡಿಬಿಡ್ರಿ ಅದನ್ನ. ಮತ್ತು ಅಧಿಕಾರಿಗಳನ್ನ 2 ವರ್ಷಕ್ಕೊಮ್ಮೆ ಹೆಡ್ ಇರ್ತದೆ ತೆಗೆದು ಹಾಕಿ ಬಿಡೋದು, ಮನೆ ಕಳಿಸಿ ಬಿಡೋದು. ಒಳಗಿದ್ದಂಥ ಕೆಲಸಗಾರ ಸಹಿತ 2 ವರ್ಷಕ್ಕೊಮ್ಮೆ ಚೇಂಜ್ ಮಾಡ್ತಾನೆ ಹೋಗೋದು. ರಿಸ್ಟ್ರಿಕ್ಷನ್ ಮಾಡೋದು ಅನಗತ್ಯಲ್ಲೆಲ್ಲ ಭ್ರಷ್ಟರ ಕೂಟ ಆಗದಂಗೆ ನೋಡ್ಕೊಂಡು ಹೋಗುವಂಥದ್ದು ಭಾಳ ಪ್ರಮುಖ ಅದ. ಅಲ್ಲೇ ಆಗಲಿ KPSC ಅದ್ರ ಮೂಲಕ ಆಗಲಿ ಸೆಲೆಕ್ಷನ್. ಆದರೆ ನಮ್ಮ ಹೋಡಾ ಕಮಿಷನ್ ಹೇಳಿದಂಗೆ ಅದನ್ನು ರಿಬ್ಯೂಟ್ ಮಾಡಿ ಪ್ರಾಮಾಣಿಕರಲ್ಲಿ ಸೇರಿಸೋಂಗೆ ಮಾಡಿ ಮತ್ತು ಮೊದಲು ತೆಗಿಬೇಕಾಗಿದ್ದು ಈ ಸದಸ್ಯನ ಮತ್ತು ಅಧ್ಯಕ್ಷನ. ಅವ್ರದ್ದು ಏನೂ ಕೆಲಸ ಇಲ್ಲಲ್ಲೇ. ಅಲ್ಲಿ ಕಾರ್ಯದರ್ಶಿ ಅಂದರೆ ಡೈರೆಕ್ಟ್ ಗೌರ್ಮೆಂಟ್ ಇರ್ತಾನೆ, 2 ವರ್ಷ ಇಟ್ಕೊಳ್ತೀವಿ, 3 ವರ್ಷಕ್ಕೆ ತೆಗೆದು ಹಾಕಿಬಿಡೋದು ಅವ್ರನ್ನ. ಇಂಥ ಒಂದು ಸ್ವಚ್ಛತೆ ತರಲಿಕ್ಕೆ ಸಾಧ್ಯ ಅದನ KPSCಗೆ. ಅವರು ಇವತ್ತು ಮಾತಾಡಿದರು ಯತ್ನಾಳರು, ಭಾಳ ಒಳ್ಳೆಯ ಮಾತದು. ಅದಕ್ಕಾಗಿ ಯತ್ನಾಳರಿಗೆ ನಾವು 100 ಸಲ ಸೆಲ್ಟ್ ಹೋಗ್ಬೇಕಾಗ್ತದೆ. ಬಟ್ ಅವ್ರು ಗೌರ್ಮೆಂಟ್ ಬಂದಾಗ ಈ ಮಾತಾಡಿಸಿ ಕೆಲಸ ಮಾಡಿಸ್ತಾರೆ ಅನ್ನೋದು ಒಂದು ಪ್ರಶ್ನೆ ಅದ. ಯಾಕೆಂದರೆ ಇನ್ನೊಬ್ಬರು ಹೇಳೋದು ಭಾಳ ಸುಲಭ ರೀ, ಬುದ್ಧಿ ಹೇಳೋದು ಭಾಳ ಸುಲಭ, ಅದು ಸ್ವತಃ ಅನುಭವಿಸೋದು ಭಾಳ ಕಷ್ಟದ ಕೆಲಸ. ಇನ್ನೊಬ್ರಿಗೆ ಬದಲಿಗೆ ತಿನ್ಬೇಡ್ರಿ ಅಂತ ಹೇಳೋದು ಭಾಳ ಸುಲಭ. ನಾವು ಬಿಡ್ತೀವೋ ಅದನ್ನು ಮಾಡಬೇಕಾಗಿದೆ. ಆ ದಿಶೆಯಲ್ಲಿ ಯತ್ನಾಳರು ನಾವು ಇವತ್ತು ಈ ಪ್ರಶ್ನೆಗಳು ಕೇಳ್ತಾನೆ ಒಳ್ಳೆ ಮಾತಾಡಿದ್ರಿ. ಇದು ಇನ್ನಷ್ಟು ಜೋರಾಗ್ರಿ, KPSC ಸ್ವಚ್ಛ ಆಗ್ರಿ. KPSC ಸ್ವಚ್ಛ ಆಯ್ತಪ್ಪ ಅಂದ್ರೆ ಸಹಜವಾಗಿನ ಒಳ್ಳೆ ಆಡಳಿತಗಾರ ಬರ್ಲಿಕ್ಕೆ ಸಾಧ್ಯ. ಪ್ರಾಮಾಣಿಕರು ಬಂದ್ರಪ್ಪ ಅಂದ್ರೆ ದುಡ್ಡು ತೊಳಿಕ್ಕೆ ಹೋಗುದಿಲ್ಲ ರೀ. ಅವರು ಭಯ ಪಡ್ತಾರೆ. ಯಾಕಂದ್ರೆ ದುಡ್ಡು ಕೊಟ್ಟು ಬಂದವರು ನಾವು ದುಡ್ಡು ಕೊಟ್ಟಿವಪ್ಪ ಅಂತ ಹೇಳ್ತಾರೆ. ಅದಕ್ಕೆ ಇದ್ರ ಮೊದಲು ಭ್ರಷ್ಟಾಚಾರ ಈ ನಾಡಿನಿಂದ ಅದರಲ್ಲೂ ಮುಖ್ಯ KPSCಯಿಂದ ಓಡಿಸ್ಬೇಕಾಗಿದ್ದು ಭಾಳ ಅವಶ್ಯದ. ಆ ದಿಶೆಯಲ್ಲಿ ನಾವು ಯತ್ನಾಳರು ಇವತ್ತು ಸ್ವಾಗತಿಸೋ ಅವ್ರ ಮಾತನ್ನು. ಜೊತೆಗೆ ಅವರೀಗ BJPಯಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನಾವು ತಿಳ್ಕೊಳ್ತಾ ಇದ್ವಿ. ಅದು ಕಾನೂನದ ಮೇಲಿನ ಒತ್ತಡ ಇರ್ಬೋದು. ಮತ್ತು ನೀವು ಎಷ್ಟು ವರ್ಷ ಇದೇ ಮಾಡ್ತಾ ಹೋದ್ರೆ ವ್ಯಕ್ತಿತ್ವ ಉಳಿತೈತಿಲ್ಲ ಅನ್ನೋಂಥ ಅವ್ರ ಸ್ವವಿಮರ್ಶೆ ಇರ್ಬೋದು. ಯಾಕಂದರೆ ಸ್ವವಿಮರ್ಶೆ ತನ್ನ ತಿಳ್ಕೊಳ್ಳುವಂಥದ್ದು, ತಾನು ತನ್ನ ಬದಲಾಗುವಂಥದ್ದು ಭಾಳ ಮಹತ್ವದ್ದು. ಆ ದಿಶೆಯಲ್ಲಿ ಯತ್ನಾಳರು ಒಂದಿಷ್ಟು ಪ್ರಗತಿ ಕಾಣ್ತಾ ಇದ್ದಾರೆ, ಬದಲಾವಣೆ ಕಾಣ್ತಾ ಇದ್ದಾರೆ. ಯತ್ನಾಳರಿಗೆ ಬದಲಾವಣೆ, BJPಗೆ ಶಕ್ತಿ ಹಾಗೂ ಎಲ್ಲ ಸಾಧ್ಯತೆಗಳಿದ್ದಾವೆ. ಜೊತೆಗೆ ಅವ್ರಿಗೆ ವಯಸ್ಸಂತ ಕೆಲಸ ಎಲ್ಲ ಮಾಡ್ತಾರ ಅನ್ನೋದು ಅವ್ರ ಎಬಿಲಿಟಿನೂ ಅದ. ಮತ್ತು ಎಲ್ಲಕ್ಕಿಂತ ಹೆಚ್ಚಿಗೆ ಅವ್ರ ದಿಟ್ಟತನ ಅದ. ಆ ದಿಟ್ಟು ನಮಗೆ ಹುಂಬರೋದಕ್ಕೆ ಕಾಣ್ತಿರ್ಬೋದು, ಅಥವಾ ಕೆಲವರು ಬೊಪ್ಪನೋದಕ್ಕೆ ಕಾಣ್ತಿರ್ಬೋದು, ಮತ್ತೊಂದು ರೀತಿ ಕಾಣ್ತಿರ್ಬೋದು. ಆದರೆ ಯತ್ನಾಳ್ ತನ್ನದೇ ಅಂತ ವಿಶಿಷ್ಟ ವ್ಯಕ್ತಿತ್ವ ಹೊಂದಿದ್ದಾರೆ. KPSC ಕೊಟ್ಟಂಥ KPSC ಅವ್ರಿಗೆ ಮಾಡಿದ ಸಲಹೆಗಳು ಯೋಗ್ಯ ಅದಾವ. ಅದನ್ನು ಮೊದಲು ಮಾಡಬೇಕು ಸಿದ್ದರಾಮಯ್ಯನವರು. ಯಾಕಂತಂದ್ರೆ ಸಪೋಸ್ ಏನಾದರೂ ಮುಂದಿನ ದಿನಗಳಲ್ಲಿ BJP ಬಂದ ನಮ್ಮ ಯತ್ನಾಳ್ ಅವ್ರ ಮುಖ್ಯಮಂತ್ರಿ ಆದ್ರೆ ಮೋಸ್ಟ್ಲಿ ಬದಲಾಗ್ಬೋದು KPSC. ಯಾರು ಬರಲಿ ಭವಿಷ್ಯದ ಗರ್ಭದ ಹಿನ್ನಡೆಗೆ ಅಂತೇಳಿ ಅದೇನೂ ಇರಲಿ. ಒಟ್ಟಲ್ಲಿ ಯತ್ನಾಳ್ ಸಲಹೆ ಮತ್ತು ಯತ್ನಾಳ್ ಹೊಂದಾಣಿಕೆ ರಾಜಕಾರಣ ಎರಡೂ BJPಗೆ ಉತ್ತಮ ಅಂತ ಹೇಳ್ತಾ, ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. S60 ನ್ಯೂಸ್ ಅರ್ಥ ಸೀತಾರಾಮ್ ಇದು ಸತ್ಯದ ಕೈಗಿರಲಿ. ವಂದನೆಗಳು.